ವೀಕ್ಷಕರೇ, ಆಪರೇಷನ್ ಅಂತ್ಯ ಆಗತ್ತಾ, ಆಪರೇಷನ್ ಅಂತ ಆಗತ್ತಾ ಅನ್ನೋದನ್ನ ಈಗಾಗಲೇ ಕುತೂಹಲದಿಂದ ನಾವು ನೋಡ್ತಾ ಇದ್ದೇವೆ. ಯಾವಾಗಲೂ ಈ ಆಪರೇಷನ್ ಅನ್ನೋದು ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ಅವರವರೇ. ಅದಕ್ಕೆ ಎರಡೂ ಪಕ್ಷದವರು ಚಪ್ಪಾಳೆ ತಟ್ಟಿದ್ರೆ ಮಾತ್ರ, ಎರಡೂ ಕೈಗಳು ಸೇರಿದ್ರೆ ಚಪ್ಪಾಳೆ ಆಗೋದು ಅನ್ನೋದ ನಾವು ಈಗಾಗಲೇ ಅರಿತಿದ್ದೇವೆ. ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಈ ಆಪರೇಷನ್ ಸದ್ದು ಮಾಡ್ತಾನೆ ಇದೆ, ನಾನಾ ಕಾರಣಗಳಿಂದಾಗಿ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ಗೆ ಗೋಕಾಕ್ ಸಾಹುಕಾರ್ ಈಗಾಗಲೇ ಶಾಕ್ ಕೊಟ್ಟಿದ್ದಾರೆ, ಶಾಕ್ ಕೊಡ್ತಾನೆ ಬಂದಿದ್ರು. ಆದ್ರೆ ಕೆಲವರು ಅವ್ರ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಹೇಳ್ತಾರೆ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಇದ್ದಕ್ಕಿದ್ದ ಹಾಗೆ ಆ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಏನಿದ್ರ ಮರ್ಮ, ಏನವರು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿಯಾದಂತಹ ಕ್ರಿಯೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ, ಲೆಟ್ಸ್ ಹಾವ್ ಅ ಲುಕ್. ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಗೋಕಾಕ್ ಸಾಹುಕಾರ್. ರಾಜೀನಾಮೆ ನೀಡೋದು ಪಕ್ಕಾ ಎಂದ ರಮೇಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರೋ ಕಾಂಗ್ರೆಸ್ ಶತಾಯಗತಾಯ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸಿದೆ. ಆದ್ರೆ ಪ್ರಚಾರ ಮುಗಿಸಿ ಸುಧಾರಿಸಿಕೊಳ್ತಿರೋ ಹೊತ್ತಲ್ಲೇ ಕೈಪಾಳಯಕ್ಕೆ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಶಾಕ್ ನೀಡಿದ್ದಾರೆ. ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದಲೂ ಕಾಂಗ್ರೆಸ್ ಪಾಲಿಗೆ ರೆಬಲ್ ಆಗಿರೋ ರಮೇಶ್ ಜಾರಕಿಹೊಳಿ ಕೊನೆಗೂ ರಾಜೀನಾಮೆ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ನಾನು ರಾಜೀನಾಮೆ ನೀಡೋದು ಪಕ್ಕ, ಆದ್ರೆ ಯಾವಾಗ ಕೊಡ್ಬೇಕು ಅನ್ನೋದನ್ನ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಕೇವಲ ರಾಜೀನಾಮೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿಗೂ ಇದೇ ವೇಳೆ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ರು. ಕತ್ಲಲ್ಲಿ ಕುಳಿತು ಕಲ್ಲು ಎಸೆಯೋದು ಬಿಡಬೇಕು ಅಂತ ಹೇಳಿಕೆಗೆ ಕೆಂಡ ಕಾರಿದ ರಮೇಶ್ ಜಾರಕಿಹೊಳಿ, ನಾನು ಕತ್ತಲಲ್ಲಿ ಕುಳಿತು ಕಲ್ಲು ಒಗೆಯೋನಲ್ಲ. ಸತೀಶ್ ಜಾರಕಿಹೊಳಿ ಈಗಾಗಲೇ ಒಬ್ಬ ಸಹೋದರನನ್ನ ಹಾಳು ಮಾಡಿದ್ದಾನೆ, ಲಖನ್ಗೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂದ್ರು. ಈವರೆಗೆ ನನಗೆ ಯಾರು ಮಾತಾಡಿಲ್ಲ, ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಕೇಳಿಲ್ಲ. ಒಂದು ನಾನು ನನ್ನ ಪಕ್ಷದಾಗ ಬಂದಿದ್ದೆ, ನಾನು ರಾಜೀನಾಮೆ ಕೊಟ್ಟದ್ದು ನಾನು ಬೇರೆ ಪಕ್ಷ ವಿಚಾರ 99 ನಂತರ ನನ್ನ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡೋದಕ್ಕೆ ರಾಜೀನಾಮೆ ವಿಚಾರದಲ್ಲಿ ಜಾರಕಿಹೊಳಿ ಸಹೋದರರ ಮುನಿಸು ಬಹಿರಂಗವಾಯಿತು. ಅಳಿಯ ಅಂಬಿರಾವ್ ಪಾಟೀಲ್ರನ್ನ ಉತ್ತರಾಧಿಕಾರಿಯಾಗಿ ಮಾಡಲು ಹೊರಟಿದ್ದಾರೆ. ಯಾರನ್ನ ಯಾರು ಹಾಳು ಮಾಡಿದ್ರು ಅನ್ನೋದರ ಬಗ್ಗೆ ಗೋಕಾಕ್ ಜನತೆ ಉತ್ತರ ಕೊಡ್ತಾರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಾವ್ಯಾರು ಹಾಳು ಮಾಡಿಲ್ಲ, ಇಡೀ ಜಾರಕಿಹೊಳಿನ ಮರೆತು ಅವನು ಹಳೆಯ ಪಾಟೀಲ್ ಅಂಬಿರಾವ್ ಪಾಟೀಲ್ನ ಈ ಉತ್ತರಾಧಿಕಾರಿ ಮಾಡ್ತಿದ್ದಾನ. ಅವನು ಜಾರಕಿಹೊಳಿನ ಹೆಸರು ಯಾವುದೂ ವ್ಯಾಲ್ಯೂನೇ ಇಲ್ಲ ಈ ತಾಲೂಕಲ್ಲಿ, ಏನಿದ್ರು ಅಂಬಿರಾವ್. ಸೊ ಯಾರನ್ನ ಯಾರು ಹಾಳು ಮಾಡಿದ್ರು, ಯಾರು ತೊಳೆದ್ರು ನಮ್ಮ ಗೋಕಾಕ್ ತಾಲೂಕಿನ ಜನತೆ ಉತ್ತರ ಹೇಳ್ತದೆ ಅದಕ್ಕೆ. ಇಲ್ಲ ರಮೇಶ್ ಜಾರಕಿಹೊಳಿ ಯಾವಾಗೂ ನಂಬಲಿಕ್ಕೆ ಆಗೋಲ್ಲ. ಅವನೇನು ಹೇಳ್ತಾನೆ ಅದ್ರ ವಿರೋಧ ಮಾಡ್ತಾನೆ ಅವನು. ರಮೇಶ್ ಜಾರಕಿಹೊಳಿ ಸ್ಪೆಷಾಲಿಟಿ ಅದು. ಯಾಕಂದ್ರೆ ನಾವೆಲ್ಲ ಬದುಕಿದ್ವಿ ಅದ್ರಾಗ. ಅವ್ನು ಹೆಂಗೆ ಬಾಲ್ ಹೋಗಿತಾನ ನಮ್ಗೆ ಗೊತ್ತಿದೆ. ಆ ಬಾಲ್ ಯಾವ ಕಡೆ ಹೇಳ್ತಾನೆ ಆ ಕಡೆ ಹೋಗಿಲ್ಲ, ಅವನು ಬೇರೆ ಕಡೆ ಹೋಗಿದಿರ್ತಾನೆ. ಹೀಗಾಗಿ ನಾವು ಗೊತ್ತಿದೆ, ಅಲರ್ಟ್ ಇದೀವಿ ನಾವು. ಎಲೆಕ್ಷನ್ ಮುಗಿತಿದ್ದಂತೆ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಶುರು. ನಿಜವಾಗುತ್ತಾ ಬಿಎಸ್ವೈ ಸಂತೋಷ್ ಹೇಳಿದ ಮಾತು? ಸದ್ಯ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಸರ್ಕಾರ ಬೀಳುತ್ತೆ ಅಂತ ಈಗಾಗಲೇ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದ್ ನೋಡೋಣ. ಒಂದು ಓಟಿಗೆ 2 ಗವರ್ಮೆಂಟ್ ಬೇಕಾ ಬೇಡವಾ? ಹಾಕಿದ್ರಿಂದ ಒಂದು ಡೈರೆಕ್ಟ್ ಗವರ್ಮೆಂಟ್ ಯಾವ್ದು ಸಿಗುತ್ತೆ? ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಸಿಗುತ್ತೆ. ಆಗ ಒಂದು ತಿಂಗಳಲ್ಲಿ ಇನ್ನೊಂದು ಗವರ್ಮೆಂಟ್ ಸಿಗುತ್ತೆ. ಯಾವ ಗವರ್ಮೆಂಟ್? ಬೆಂಗಳೂರಿನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲೇ ನಮ್ಮ ಗವರ್ಮೆಂಟ್, ವಿಧಾನಸೌಧದಲ್ಲೇ ನಮ್ಮ ಗವರ್ಮೆಂಟ್. ಎಷ್ಟು ಓಟಿಗೆ? ಒಟ್ನಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಮುಂದಾಗಿದ್ದು, ಶಾಸಕರಾದ ಬಿ ನಾಗೇಂದ್ರ, ಕಂಪ್ಲಿ ಗಣೇಶ್ ನಿರ್ಧಾರ ಏನು ಅನ್ನೋದು ಇನ್ನೂ ನಿಗೂಢ. ಜೊತೆಗೆ ಬಿಎಸ್ವೈ ಹೇಳಿದಂತೆ ಇನ್ನೂ 20 ಶಾಸಕರು ರಾಜೀನಾಮೆ ನೀಡಿದ್ರೆ ಎಲೆಕ್ಷನ್ ಮುಗಿತಿದ್ದಂತೆ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋದು ಬಹುತೇಕ ಪಕ್ಕ. ಬ್ಯೂರೋ ರಿಪೋರ್ಟ್, TV5. ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಾಂಬ್ ನಿಜಕ್ಕೂ ಅದು ಸ್ಫೋಟ ಆಗುತ್ತಾ, ಅಥವಾ ಸ್ಫೋಟ ಆಗೋದಂದ್ರೆ ಇಲ್ಲಿ 2 ವಿಚಾರಗಳನ್ನು ಗಮನಿಸಬಹುದು. ಅವರು ಒಬ್ಬರೇ ರಾಜೀನಾಮೆ ಕೊಟ್ಕೊಂಡು ಹೋಗ್ತಾರಾ, ಅಥವಾ ಇವರ ಜೊತೆಯಲ್ಲಿ ಇನ್ನುಳಿದಂತ ಶಾಸಕರೇನಾದರೂ ರಾಜೀನಾಮೆ ಕೊಡ್ತಾರಾ, ಅವರಿಂದ ರಾಜೀನಾಮೆ ಕೊಡಿಸ್ತಾರಾ? ಎಲ್ಲ ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ. ಹಾಗಾದ್ರೆ ಮುಂದೆ ಏನಾಗಬಹುದು ಅನ್ನುವ ಲೆಕ್ಕಾಚಾರವಂತ ಬಗ್ಗೆ ಚರ್ಚೆನ ಮಾಡೋಣ. ಇವತ್ತು ನಮ್ಮ ಜೊತೆ ಮತ್ತೆ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು, ಮಾಜಿ ಶಾಸಕರಾಗಿರುವಂತಹ ಶ್ರೀ ನೆಲ ನರೇಂದ್ರ ಬಾಬು. ನಮಸ್ಕಾರ. ನಮಸ್ಕಾರ. ಓಕೆ,
ನಾಗರಾಜ್ ಯಾದವ್ ಅವ್ರನ್ನ ಮಾತನಾಡ್ಸೋಣ. ಇವತ್ತು ಬೆಳಗಾವಿ ತುಂಬಾ ಸದ್ದು ಮಾಡ್ತಾ ಇದೆ, ತುಂಬಾ ಹೈ ವೋಲ್ಟೇಜ್ ಇದು ಮತದಾನ ಪ್ರಕ್ರಿಯೆ ಇದ್ರೂ ಕೂಡ ರಮೇಶ್ ಅವರ ಮಾತು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಬೆಳಗಾವಿಯನ್ನು ಬಲ್ಲಂತವರು, ಜಾರಕಿಹೊಳಿ ಬ್ರದರ್ಸ್ನ ಬಲ್ಲಂತವರು, ಏನ್ ರದ್ದ ಅಂತ, ವಾಟ್ ಇಸ್ ದ ಪ್ರಾಬ್ಲಮ್? ನೋಡಿ, ಯಾವುದೇ ಸದ್ದಿದ್ರು ಕೂಡ ಬೆಳಗಾವಿನ ಜನ ಪ್ರಬುದ್ಧರಿದ್ದಾರೆ. ಅವರು ಈಗಾಗಲೇ ಯಾರಿಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಅದು ಎಲೆಕ್ಷನ್ ಮೇಲೆ ಯಾವ ಪ್ರಭಾವನೂ ಬೀರಲ್ಲ ಅಂತಕ್ಕಂಥ ಮತ್ತೆ ಹೇಳ್ತೀನಿ. ಆದರೆ ರಮೇಶ್ ಜಾರಕಿಹೊಳಿ ಚುನಾವಣೆ ದಿವಸ ನಾನು ರಾಜೀನಾಮೆ ಕೊಡೋದು ಸಿದ್ಧ ಅಂತಕ್ಕಂಥ ವಿಚಾರ ಹೇಳಿದರೆ ಅದು ಅವ್ರ ವೈಯಕ್ತಿಕ ವಿಚಾರ. ಇವತ್ತಿನವರೆಗೂ ಕೂಡ ಟೆಕ್ನಿಕಲಿ ಈಸ್ ಎ ಕಾಂಗ್ರೆಸ್ ಮ್ಯಾನ್, ಹಿ ಹಿಮ್ಸೆಲ್ಫ್ ಎ ಸೆಡ್. ಸೊ ಇನ್ ಪಾಲಿಟಿಕ್ಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈವನ್ ಈ ಕ್ಷಣದಲ್ಲಿ ಅಕಾರ್ಡಿಂಗ್ ಟು ಮಿ ಹಿ ಹ್ಯಾಸ್ ಟು ಕಂಟಿನ್ಯೂ ಇನ್ ದ ಪಾರ್ಟಿ ಬಿಕಾಸ್ ಹಿ ಇಸ್ ಎ ಒರಿಜಿನಲ್ ಕಾಂಗ್ರೆಸ್. ಯೂತ್ ಕಾಂಗ್ರೆಸ್ ಇಂದ ಬೆಳೆದು ಬಂದಿರತಕ್ಕಂಥವ್ರು, 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ನಮ್ಮ ನಾಯಕರಿದ್ದವರು. ಯಾಕೆ ನಿಮ್ಮ ಹೈಕಮಾಂಡ್ ತಾಕತ್ತಿಲ್ವಾ ಅವ್ರನ್ನ ಹದಬಸ್ನಲ್ಲಿ ಇಟ್ಕೊಳ್ಳೋದಕ್ಕೆ? ಹೈಕಮಾಂಡ್ ತಾಕತ್ ಅಂತ ವರ್ಡ್ ನ ವಾಪಸ್ ತಗೋಬೇಕು. ದಯವಿಟ್ಟು ಆದ್ರೆ ಅವ್ರಿಗೆ ನಿಯತಿಲ್ಲ. ಇಲ್ಲಕ್ಕೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪದಗಳು ಯೂಸ್ ಮಾಡೋದು ತಪ್ಪಾಗ್ತದೆ. ಯು ಕ್ಯಾನಾಟ್ ಟಾಕ್ ಅಬೌಟ್ ಹೈಕಮಾಂಡ್ ಬಿಕಾಸ್ ಒನ್ ಇಂಡಿವಿಜುವಲ್. ನಿಮಗೆ ಹೈಕಮಾಂಡ್ ಇರಬಹುದು, ಆದ್ರೆ ಜನರಿಗೆ, ಜನ ಎನ್ನುವ ಹೈಕಮಾಂಡ್, ಮತದಾರ ಎನ್ನುವ ಹೈಕಮಾಂಡ್ ಬೆಲೆ ಬೇಕಾಗುತ್ತೆ. ಯು ಹ್ಯಾವ್ ಟು ಆನ್ಸರ್. ಪ್ಲೀಸ್ ಲೆಟ್ ಮಿ ಆನ್ಸರ್ ಯು. ರಮೇಶ್ ಜಾರಕಿಹೊಳಿ ಅವರಿಗೆ ಅತ್ಯಂತ ಗೌರವದಿಂದ ಹೇಳ್ತೀವಿ. ನಮ್ಮ ಶಾಸಕರಾಗಿದ್ದರೆ ಟೆಕ್ನಿಕಲಿ ಈಸ್ ಈವನ್ ಟುಡೇ ಅವರ್ ಶಾಸಕರು. ಹೌದು, ಇರೋ ಫ್ಯಾಕ್ಟ್ ಹೇಳಬೇಕಾಗ್ತದೆ. ಅದು ಅವರು ಹೇಳಿದ ಸ್ಟೇಟ್ಮೆಂಟ್ ಇರೋದ್ರಿಂದ ಐ ಕೆನಾಟ್ ಟಾಕ್ ಮೋರ್ ದನ್ ದಿಸ್. ಹಾಗಾಗಿ ಈಗ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ, ಅವ್ರು ಯಾವ ಕಡೆ ಹೇಳೋದೊಂದು ಮಾಡೋದೊಂದು ಹೇಳ್ತಾರೆ. ನಾನು ರಾಜೀನಾಮೆ ಕೊಡ್ತೀನಿ, ಕೊಡದೇ ಇರ್ಬೋದು. ನಂದಲ್ಲ, among their own brother's statement I'm talking about. Comparative study of the same. ನಾನೆಲ್ಲ ಹೇಳ್ತಾರೆ ಸರ್, ಅದನ್ನ ಯಾವ ರೀತಿ ನೋಡೋಣ. ಒಂದ್ ನಿಮಿಷ ನಾನು ಹೇಳಿದ್ಮೇಲೆ ಹೇಳಿ. ನೋಡಿ ಸರ್, ಎರಡು ಬ್ರದರ್ಸ್ ಬಗ್ಗೆ ನಿಮ್ಮ ಚಾನಲ್ ತೋರಿಸಿದ್ರಿ ನೀವು. ನಾಗರಾಜ್ ಯಾದವ್ ಅವರೇ, ಅನುಕೂಲ ಸಿಂಧು ರಾಜಕಾರಣದ ಮಾತುಗಳು ಬೇಡ. ಒಂದ್ ನಿಮಿಷ, ಜಸ್ಟ್ ಪ್ಲೀಸ್ ಬಿ ಪೇಷಂಟ್ ಫಾರ್ ಎ ವೈಲ್. ಈಗ ಒಂದೇ ಒಂದು ಪ್ರಶ್ನೆ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಮ್ಮನ್ನ ಇಲ್ಲಿವರೆಗೂ ಒಬ್ರು ಸಂಪರ್ಕ ಮಾಡಿಲ್ಲ ದೊಡ್ಡ ನಾಯಕರು. ಆಮೇಲೆ ನಿಮ್ಮ ಪಕ್ಷದ ನಾಯಕರು, ಹಿರಿಯ ನಾಯಕರುಗಳನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಇನ್ನೂ ಹಿರಿಯ ಸಚಿವರು ಇದ್ದಾರೆ ಅಂತ. ಅಂದ್ರೆ ಯುವರ್ ಪಾರ್ಟಿ ವಿಲ್ ಬಿ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ ಕ್ವಶನ್. ಯಾಕೆ ಇಷ್ಟೊಂದು ಆತರ ನೀವು ಅವರನ್ನ ಸಂಪರ್ಕ ಮಾಡೋ ನಿಟ್ಟಿನಲ್ಲಿ ಮೈತ್ರಿ ಸರ್ಕಾರದ ಅಳಿವು ಉಳಿವೆ ಪ್ರಶ್ನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಮಾತು ಇನ್ನೂ ಕೂಡ, ಅವರ ಮಾತಿಗೆ ಬೆಲೆನೇ ಕೊಡಬೇಡಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹೇಳ್ತಾರೆ. ನೀವು ನೋಡಿದ್ರೆ ಟೆಕ್ನಿಕಲಿ ಅವ್ರು ಇನ್ನೂ ನಮ್ಮ ಕಡೆ ಇದ್ದಾರೆ. ಅಂದ್ರೆ ಬರೀ ಟೆಕ್ನಿಕಲಿ ಸಾಕಾ ನಿಮ್ಮ ಪಕ್ಷದಲ್ಲಿ ಇದ್ರೆ? ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಾರೆ, ಬಿಜೆಪಿ ಪರವಾಗಿ ಅದನ್ನು ಕೂಡ ಒಂದೊಂದು ಪ್ರಶ್ನೆಗೂ ನೇರ ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಅವರೇ ಹೇಳಿದ ಹಾಗೆ ನೀವು ಹೇಳಿದ್ರು, ಅವ್ರು ಹೇಳಿದ್ರು, ನಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ ಅಂತ. ಸತ್ಯ ಹೇಳಬೇಕಾದ್ರೆ ಅವ್ರು ಯಾರ ಕೈಗೂ ಸಿಗ್ಲಿಲ್ಲ. ಯು ವಾಸ್ ಅವಾಯ್ಡಿಂಗ್ ಪೀಪಲ್. ಯು ಶುಡ್ ನಾಟ್ ಬ್ಲೇಮ್ ಸಂಬಡಿ ಲೈಕ್ ದಟ್. ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಅದನ್ನೇ ನಾನೇನ್ ಹೇಳ್ತೀನಿ ಅಂದ್ರೆ, ಅವರೇ ಹೇಳಿದ್ರು ನಮ್ನ ಯಾರು ಸಂಪರ್ಕ ಮಾಡಿಲ್ಲ ಅಂತಕ್ಕಂಥ. ಅದು 100% ರಾಂಗ್ ನಮ್ಮ ಮಾತು. ಅವ್ರಿಗೆ ಹೋಗಕ್ಕೆ ಮುಂಚೆ ಹೇಳ್ತೀನಿ, ಯಾಕಂದ್ರೆ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಿರೋ ವಿಚಾರ ನಾನು ಹೇಳ್ತೇನೆ ನಿಮಗೆ. ಹೈಕಮಾಂಡ್ ಇಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಜನರಲ್ ಸೆಕ್ರೆಟರಿ ಇಂದ ಹಿಡಿದು ಕೆಪಿಸಿಸಿ ಪ್ರೆಸಿಡೆಂಟ್ ಎಲ್ಲರೂ ಕೂಡ we tried attempting talking to him, convincing him. He was not able to be reached because he was avoiding. So that is the reality. Helpless. Party is helpless. So you cannot blame. First thing, party is helpless. ಒಂದು ನಿಮಿಷ. ಹಾಗಾಗಿ ಆ ಮಾತಲ್ಲಿ ಸತ್ಯಾಂಶ ಇಲ್ಲ ರಮೇಶ್ ಅವರು ಹೇಳೋ ವಿಚಾರದಲ್ಲಿ. ಎರಡನೇದು, ಒಂದ್ ನಿಮಿಷ ನೀವು ಹೇಳಿದಕ್ಕೆ ನಾನು ಒಂದು ಉತ್ತರ ಕೊಡಬೇಕಾಗುತ್ತೆ. ಮತದಾರರು, ಆ ಕ್ಷೇತ್ರದ ಜನತೆಯ ಅಲ್ಟಿಮೇಟ್. ನಿಮಗೆ ಯಾರೇ ಹೈಕಮಾಂಡ್ ಇರಬಹುದು, ಆದ್ರೆ ಆ ಮತದಾರ ಅನ್ನುವ ಹೈಕಮಾಂಡ್ಗೆ ನೀವು ತಕ್ಕದಾದಂತ ಉತ್ತರ ಕೊಟ್ಟಿಲ್ಲ. ಇಲ್ಲಿವರೆಗೂ ಕ್ಷೇತ್ರದ ಜನಕ್ಕೆ ಸಿಕ್ಕಿಲ್ಲ, ಹೈಕಮಾಂಡ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನು ಮತದಾರರಿಗೆ ಸಿಗ್ತಾರಾ? ರಮೇಶ್ ಆನ್ಸರ್ ಮಾಡಬೇಕು. ಒಂದ್ ನಿಮಿಷ, ರಮೇಶ್ ಇಸ್ ಟೆಕ್ನಿಕಲಿ ಇನ್ ಯುವರ್ ಪಾರ್ಟಿ, ಸೊ ಯು ಹ್ಯಾವ್ ಟು ಆನ್ಸರ್. ನೆಕ್ಸ್ಟ್ ಅದಕ್ಕೆ ಉತ್ತರ. ಒಬ್ಬ ಶಾಸಕನಿಗೆ 5 ವರ್ಷಕ್ಕೆ ಮತ ಕೊಟ್ಟ ಮೇಲೆ ಆತ ಆ ಪಾರ್ಟಿಯಲ್ಲಿ ಗೆದ್ದ ಮೇಲೆ ಆ ಪಾರ್ಟಿ ಲಾಯಲ್ ಇರಬೇಕು ಅಂತಕ್ಕಂಥದ್ದು ಪ್ರತಿಪಾದನೆ ನಮ್ದು. ಅದನ್ನೇ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು. ಆ ಶಾಸಕ ಅದನ್ನ ಆನ್ಸರ್ ಮಾಡಬೇಕಾಗ್ತದೆ. ಅಂದ್ರೆ ನಿಮ್ಮ ಶಾಸಕರಿಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಇಲ್ಲ. ಹಾಗಲ್ಲ. You should talk to him and ask him why is he doing that. Without that you can't come to a ಅದಕ್ಕೆ ಅವರು ಹೇಳ್ತಾರೆ ಇಂಡಿವಿಜುವಲ್ ಪ್ರಾಬ್ಲಮ್ ಅಂತೆ. ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದ ಮೇಲೆ ಇಂಡಿವಿಜುವಲ್ ಪ್ರಾಬ್ಲಮ್ ಅಂತಾರಲ್ರಿ, ಇಂಥವ್ರನ್ನ ಏನ್ರಿ ಅನ್ಬೇಕು? ಅವ್ರನ್ನ ಕೇಳಿ. ಅಂದ್ರೆ ನಿಮ್ಮ ಹತ್ರ ಯಾವಾಗ ಉತ್ತರ ಆಗಲ್ಲ ಅವ್ರನ್ನ ಕೇಳಿ ಅಂತೀರಿ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಓಕೆ, ಭಾರತೀಯ ಜನತಾ ಪಕ್ಷದ ವಕ್ತಾರರು, ಓಕೆ, ಕಾಂಗ್ರೆಸ್ನವರ ಎಲ್ಲ ಅಲ್ಲಿ ಲೋಪದೋಷಗಳಿರೋದು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಇನ್ನೂ ಒಂದು ಯಾವುದೋ ಹೇಳಿಕೆ ಕೊಟ್ರೆ ಸಾಕು, ನೀವು ಸರ್ಕಾರ ಬೀಳುತ್ತೆ, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಎಲ್ಲ ಬೀದರ್ನಿಂದ ಚಾಮರಾಜನಗರದವರೆಗೂ ರೆಡಿಯಾಗಿ ನಿಂತಿರ್ತೀರಿ. ಏನಿದ್ರ ಮರ್ಮ? ಅಲ್ಲ, ಮರ್ಮ ಅಂತ ಹೇಳಲಿಕ್ಕೆ ಇಡೀ ಜಗತ್ತಿಗೆ ಗೊತ್ತಿದೆ, ಕರ್ನಾಟಕದ ಜನತೆಗೆ ಗೊತ್ತಿದೆ, ಈ ಮೈತ್ರಿ ಅಪವಿತ್ರ ಮೈತ್ರಿ.
ಈ ಮೈತ್ರಿ ಯಾರಿಗೂ ವಿಶೇಷವಾಗಿ ಶಾಸಕರಿಗೆ, ಬಹಳಷ್ಟು ಜನ ಶಾಸಕರಿಗೆ ಇಷ್ಟ ಇಲ್ಲ. ಲೋಕಸಭೆಯಲ್ಲಾಗಿರ್ತಕ್ಕಂಥ ಮೈತ್ರಿಯು ಇಷ್ಟ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ನಡೆದಂತ ಈ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಆ ಮಾತನ್ನ ಹೇಳಿ, ನಿಮ್ಗೆ ಕಂಡಿದ್ದನ್ನ ಹೇಳಿ, ಒಪಿನಿಯನ್ ಹೇಳಿ. ಆದ್ರೆ ನನ್ನ ಆಮೇಲೆ ಪ್ರಶ್ನೆ ಏನು ಅಂತ ಒಂದೇ ಹೇಳಿದ್ರು. ಹೇಳಿದ್ರೆ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲಿ ಇರುವಂತ ಅಸಮಾಧಾನ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದ್ದವ್ರ ತರ ಮಾತಾಡ್ತಿರಲ್ಲ ಎಲ್ಲಾ ನಾಯಕರು. ಅದು ಹೇಗೆ? ನೋಡಿ, ಒಂದ್ ನಿಮಿಷ. ನಾಗರಾಜ್ ಅವರು ತಿಳ್ಕೊಳ್ಬೇಕು, ಸೂತ್ರಧಾರಿಗಳು ಪಾತ್ರಧಾರಿಗಳು ಯಾರು ಅಂತ ಹೇಳಿ ನಾಗರಾಜ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಎಲ್ರಿಗೂ ಗೊತ್ತಿದೆ. ಅವ್ರೊಂದು ಮಾತು ಹೇಳಿದ್ರು, ಒಬ್ಬ ಶಾಸಕನಾದವನು 5 ವರ್ಷ ಆ ಪಕ್ಷಕ್ಕೆ ಬದ್ಧರಾಗಿರ್ಬೇಕು, ಪಕ್ಷದ ಸಿದ್ಧಾಂತಗಳಿಗೆ ಬದ್ಧವಾಗಿರ್ಬೇಕು ಅಂತ ಹೇಳಿದ್ರು. ಆದ್ರೆ ಒಂದು ತಿಳ್ಕೊಳ್ಬೇಕು, ಇದೇ ಸಿದ್ದರಾಮಣ್ಣ ಅವ್ರು ಏನ್ ಹೇಳ್ತಾ ಇದ್ರು, ನಮ್ಮ ಪ್ರಾಣೆಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದವರು ಕೊನೆಗೆ ಬಾಯಿಯಾಗಿ ಜೊತೆಲಿ ಕೂತ್ಕೊಂಡ್ರು. ಅದು ಎಷ್ಟು ಜನಕ್ಕೆ ಸಮಾಧಾನ ಆಗಿದೆ? ಜನತಾದಳ ಜೊತೆ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಯಾರನ್ನು ಮೋಟಿವೇಟ್ ಮಾಡೋದು, ಪ್ರವೋಕ್ ಮಾಡೋದು ಯಾವ ರೀತಿಯಾದ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅದು ಇರುವ ವಾಸ್ತವಾಂಶವನ್ನ ಬೆಚ್ಚಿಡ್ತಾ ಇದೆ. ಅಲ್ಲ, ಈಗ ನಾವು ನಿಮ್ಗೆ 104 ಸೀಟ್ ಬಂದಾಗಿಂದ ನಿಮ್ಮ ಅಸಮಾಧಾನಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. 2018ರಿಂದ ಇದನ್ನೇ ಹೇಳ್ತಾ ಬರ್ತಿದೀವಿ, ಎಲ್ಲಾ ಟೈಮಲ್ಲೂ ಅದೇ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಈಗ ಆಗ್ತಾ ಇರೋ ಇಷ್ಟೊಂದು ಕಾರಣಗಳಿಗೆ ಅಂದ್ರೆ ಬಿಜೆಪಿಯವರ ಕುಮ್ಮಕ್ಕು ಜಾಸ್ತಿ ಇದೆ. 1 ಮತ 2 ಸರ್ಕಾರ ಅಂತ RSS ಮುಖಂಡರು ಮಾತನಾಡ್ತಾರೆ. ಇನ್ನು 20 ಶಾಸಕರು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಯಡಿಯೂರಪ್ಪ ಅವರು ಹೇಳ್ತಾರೆ. ಅಂದ್ರೆ ಇವರಿಗೆ ಬಿಟ್ಟದ್ದು ವಿಚಾರ ಅದು. ಅಂದ್ರೆ ನಿಮ್ಮ ಹತ್ರ ಎಲ್ಲವನ್ನು ಅವ್ರ ಹತ್ರ ಸಮಾಧಾನ ಪಡಿಸ್ಲಿಕ್ಕೆ ಆಗದೆ ಇರುವಂತಹ ಔಷಧಿ ನಿಮ್ಮ ಹತ್ರ ಇದು ಬಿಟ್ಟಿದ್ಯಾ? ಮ್ಯಾಜಿಕ್ ಮಾಡ್ಬಿಡ್ತೀರಾ? ಪವಾಡ ಮಾಡ್ಬಿಡ್ತಾ ಇದ್ದೀರಾ? ಕಾಂಗ್ರೆಸ್ನ ಶಾಸಕ ನಿಮ್ಮ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಬಂದ್ಬಿಡ್ತಾರ, ಬರೋರು ಬರ್ಲಿ, ನಮಗೆ ಸ್ವಾಗತ ಇದೆ ಅಂತ ಹೇಳ್ತಿರಲ್ಲ. ಎಷ್ಟರ ಮಟ್ಟಿಗೆ ಸರಿ ಇದು? ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಕ್ಕಂಥವ್ರು ಸ್ವಾಗತ ಇದ್ದೇ ಇರ್ತದೆ. ಪಕ್ಷದ ಸಿದ್ಧಾಂತ ಬೇಡ, ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಕ್ಕಂಥ ಬಿಜೆಪಿ ಅವರಿಗೆ ಯಾವ ಸಿದ್ಧಾಂತವನ್ನ ಒಪ್ತಾರೆ ಅವ್ರಿಗೆ ಸ್ವಾಗತ ಇದೆ. ಏನು ಇಲ್ಲ, ನೋಡೋಣ ಅದೇನು ರಾದ್ಧಾಂತ ಮಾತ್ರ ಜಾಸ್ತಿ ಕಾಣ್ತಾ ಇದೆ, ಬಹಳಷ್ಟು ಜಾಸ್ತಿ. ಟಿ ಎಸ್ ಶರವಣ ಅವರೇ, ರಾಜಕಾರಣ ಮಾತ್ರ ಆಗ್ಬೋದು. ಸಾರಿ, ಅವಕಾಶವಾದಿ ರಾಜಕಾರಣ ಅಂತ ಹೇಳ್ಬೋದು. ಅದನ್ನ ಯಾವ ಪಕ್ಷದ ನಾಯಕರು ಹೇಳೋಂಗೆಲ್ಲ, ಅದನ್ನ ಜನ ಮಾತ್ರ ಹೇಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವರೇ ಆಗಿದ್ದೀರಿ. ಶರವಣ ಅವರೇ, ಈಗ ರಮೇಶ್ ಜಾರಕಿಹೊಳಿ ಅವರಿಂದ ನಿಮ್ಮ ಪಕ್ಷಕ್ಕೂ ಕೂಡ ಆಪತ್ತು ಬಂದಿದೆ. ಕಾಂಗ್ರೆಸ್ನ ಸಹವಾಸ ಮಾಡಿ ನೀವು ಕೆಟ್ಟೋಗಿದ್ದೀರಿ ಅನ್ನುವ ಮಾತುಗಳು ಹರಿದಾಡ್ತಾ ಇದ್ದಾವೆ. ಕಾಂಗ್ರೆಸ್ನವರು ಕೆಟ್ಟಿದ್ದಾರೆ, JDSನವರು. ರಮೇಶ್ ಜಾರಕಿಹೊಳಿ ಅವರು ಇವತ್ತೇನು ಹೊಸದಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಲಿಲ್ಲ. ಇವತ್ತೇನು ಅವ್ರು ಹೊಸದಾಗಿ ಹೇಳಲಿಲ್ಲ. ಬಹುಶಃ ಕಳೆದ 6 ತಿಂಗಳಿಂದ ಅವ್ರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಪಕ್ಷದಲ್ಲೇ ಇದ್ದಾರೆ. ಹೌದು, ಪಕ್ಷದಲ್ಲೇ ಇದ್ದಾರೆ, ಮುಂದೆನೇ ಇರ್ತಾರೆ ಟೆಕ್ನಿಕಲಿ. ಹೌದು, ಆಗ್ಲೇ ತಮಗೆ ಗೊತ್ತಿದೆ, ಚುನಾವಣೆ ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳ ಜೊತೆಲಿ ಅವ್ರು ಚರ್ಚೆ ಮಾಡಿದ್ದಾರೆ. ಅವ್ರಿಗೇನ್ ಸಮಸ್ಯೆ ಇದೆ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಬಾಂಬೆ ಹೋಗಿ ಕೂತ್ಕೊಂಡು ಉಮೇಶ್ ಜಾಧವ್ ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರಿಬ್ಬರನ್ನ ಬಿಟ್ರೆ ಇನ್ನು ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಬಹುಶಃ ಯಾವಾಗ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ಯಾವಾಗ ಇವ್ರ ಆಡಿಯೋ ಬಿಡುಗಡೆ ಆಯ್ತಲ್ಲ ಆವತ್ತು ಅವ್ರಿಗೆ ವಾಂತಿ ಭೇದಿ ಶುರುವಾಯ್ತು ಬಿಜೆಪಿ ನಾಯಕರುಗಳಿಗೆ. ಅವ್ರದ್ದು ಆಡಿಯೋ, ಹೌದು, ಬಿಜೆಪಿ ಅವ್ರದ್ದು ಆಡಿಯೋ, ನಿಮ್ಮ ಅಲ್ಲ ಆಡಿಯೋ ಮತ್ತೆ ಡೈರಿ ಎರಡೂನು. ಯಾವ ಡೈರಿ? ಅವ್ರದೇ ಡೈರಿ ಇರ್ಲಿ. ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಆದ್ರೆ ನೀವು ಚರ್ಚೆ ಮಾಡಕ್ ಹೋಗಲ್ಲ ಅಂತ ನೀವು ಆ ಪಾಯಿಂಟ್ ತೆಗೆದ್ಬಿಟ್ಟು ಚರ್ಚೆ ಮಾಡಲ್ಲ ಅಂದ್ರೆ ತಪ್ಪಾಗುತ್ತೆ. ಆನಂದ್ ಸಿಂಗ್ ಮತ್ತೆ ವಿಡಿಯೋ ಈಗ ನಾವು ರಮೇಶ್ ಜಾರಕಿಹೊಳಿ ಅವರು ಏನು ಇವತ್ತು ಹೇಳಿಕೆ, ರಮೇಶ್ ಜಾರಕಿಹೊಳಿ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬಹುಶಃ ಅದನ್ನ ಎಲ್ಲವನ್ನು ಕೂಡ ನಿಭಾಯಿಸುವಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಗೊತ್ತಾಗ್ತದೆ ನಮಗೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಅವರು ಒಬ್ಬರಿಂದ ಸರ್ಕಾರಕ್ಕೆ ಯಾವುದೇ ತರ ಆಪತ್ತು ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ಒಂದು ಓಟಿಗೆ ಅಧಿವೇಶನ ಏನ್ ಕಾರಣಕ್ಕೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅದು ಎಷ್ಟು ಚೆನ್ನಾಗಿ ನಡೆದಿದೆ ಇವರ ಕಾರಣಗಳಿಂದ. ಅಧಿವೇಶನ ಅನ್ನೋದು ವಿಶೇಷ ಅಧಿವೇಶನ ಆಗಿತ್ತದು. ಎಷ್ಟು ಯಾವ ಸಮಯವನ್ನ ಯಾವ್ದಕ್ಕೆ ಮೀಸಲಿಟ್ಟಿದ್ರೆ ಅಂತ ನೆನಪಿದ್ಯಾ? ಈ ರಾದ್ಧಾಂತಗಳಿಂದಲೇ ಇನ್ನೂ ಕೂಡ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ. ಜವಾಬ್ದಾರಿನ ಮರೆತು ಸದನವನ್ನ ಹಾಳು ಮಾಡಿದ್ರು. ಯಾವುದು ಚರ್ಚೆ ಮಾಡಕ್ಕೆ ಇದನ್ನೇ ನಮ್ ಜನ ನೋಡ್ತಾ ಕೂತ್ಕೊಳ್ಳಿ. ಅವ್ರ ಜವಾಬ್ದಾರಿ ಮಾಡ್ಕೊಂಡು ಬಾವಿ ಒಳಗೆ ಬಂದು ಮತ್ತೆ ಹೊರಗಡೆ ಹೋಗ್ತಾ ಇದ್ರು, ವಾಕೌಟ್ ಮಾಡ್ತಾ ಇದ್ರು. ಅದು ಅವ್ರು ಮಾತ್ರ ತಪ್ಪು. ಅವ್ರಿಗೆ ಸಂವಿಧಾನದ ಬಗ್ಗೆ ಯಾವುದೇ ಕಳಕಳನೆ ಇಲ್ಲ. ಹೌದೌದು, ಸಂವಿಧಾನವನ್ನ ಸುಟ್ಟಾಕ್ತಿವಿ ಅಂತ ಬರ್ತಾರೆ. ಈಗ ನೀವು ಯಾವ್ದಾದ್ರು ಲಿಂಕ್ ಮಾಡೋದು ಬೇಡ. ಹೇಳ್ತೀನಿ ಕೇಳ್ಬಿಡಿ. ಡೇ 1 ನಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಿಂದ ಇವತ್ತುವರೆಗೂ
ದಿನನಿತ್ಯ ಮುಹೂರ್ತಗಳನ್ನ ಫಿಕ್ಸ್ ಮಾಡ್ಕೊಂಡ್ ಬಂದ್ರು. ಅಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಹೊಸ ವರ್ಷ, ಸಂಕ್ರಾಂತಿ, ಯುಗಾದಿ, ಗಣೇಶ ಹಬ್ಬ ಎಲ್ಲ ಮುಗೀತು. ಒಂದು ದಿನ ಅವ್ರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಹೇಳಿ ಅವ್ರ ಆಂಬುಲೆನ್ಸ್ ನ ಇಟ್ಕೊಂಡು ಪೇಷಂಟ್ ನ ಕರ್ಕೊಂಡು ಹೋಗಕ್ಕೆ ಆ ಥಿಯೇಟರ್ ಅಲ್ಲಿ ಹೋಗಿ ಆಪರೇಷನ್ ಮಾಡಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ರು. ಒಂದು ಪೇಷಂಟ್ ಸಿಕ್ತಾ? ಫ್ರಂಟ್ ಬಾಗಿಲು ಈಗ ಬ್ಯಾಕ್ ಡೋರ್ ನ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಹೊಸ ಕನಸು ಇವತ್ತು ಶುರುವಾಗಿದೆ. ಈಶ್ವರಪ್ಪ ಡ್ರೀಮ್ ಎಲ್ಲ ಮುಗಿದೋಗಿದೆ ಇವತ್ತು. ಅಲ್ಲ, ಬಿಜೆಪಿ ಇವತ್ತು ಹೇಳಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು Okay, fine. Got it. I have to take a break. I definitely will allow you. I have to take a break, please. One ನಿಮಿಷ. Okay. ಇಂತ ಒಂದು ಅಗಳ ಕನಸು ಮುಗಿದೋಗಿದೆ. ಯಾವುದೇ ಕಾರಣ ಸಾಮಾನ್ಯವಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಗುಬ್ಬಿ ಮೇಲೆ ಅಲ್ಲ, ನಿಮ್ಮ ಸರ್ಕಾರ ಗುಬ್ಬಿನ ಒಂದ್ ನಿಮಿಷ ಶೋರ್ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ವೀಕ್ಷಕರೇ, ಎಲ್ಲರಿಗೂ ಕೂಡ ಅವರವರ ಪಕ್ಷದಲ್ಲಿ ಏನೇ ಬೆಳವಣಿಗೆಗಳು ನಡೆದ್ರು ಕೂಡ ತುಂಬಾ ಚೆನ್ನಾಗಿದ್ದಾವೆ, ಅದ್ಭುತವಾಗಿದೆ, ಅವರ ಮೂಗಿನ ನೇರಕ್ಕೆ ಮಾತ್ರ ಮಾತನಾಡ್ತಿದ್ದಾರೆ. ಆದ್ರೆ ಮೈತ್ರಿ ಸರ್ಕಾರ ತಲ್ಲಣಗೊಳ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ಎಲ್ಲರೂ ಕೊಡ್ತಾ ಇರುವಂತ ರಿಯಾಕ್ಷನ್ಸ್ ಸಾಕ್ಷಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಮುಗಿತಾ ಇದ್ದ ಹಾಗೆ ಲೋಕಸಭಾ ಚುನಾವಣೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕನಸು ಕಾಣಬೇಕಾಗಿದೆ. ಆದರೆ ಮೈತ್ರಿ ಸರ್ಕಾರದ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆಯಾ ಈ ಹೇಳಿಕೆಗಳು ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ತಕ್ಕದಾದಂಥ ಚರ್ಚೆ ಕೂಡ ನಡೀತಾ ಇತ್ತು. ಈಗ ಮೈತ್ರಿ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಮುಹೂರ್ತ ಫಿಕ್ಸ್ ಮಾಡ್ತಾನೆ ಇದ್ದಾರೆ ಮತ್ತು ಅದಕ್ಕೆ ಪೂರಕ ಅನ್ನುವಂತೆ, ಕಾಕತಾಳೀಯ ಅನ್ನುವಂತೆ ಕಾಂಗ್ರೆಸ್ ಪಕ್ಷದ ನಾಯಕರ ವರ್ತನೆ ಕೂಡ ಈಗ ನಾವು ನೋಡ್ತಾ ಇದ್ದೇವೆ. ಈಗ ರಮೇಶ್ ಜಾರಕಿಹೊಳಿ ಅವರ ಮಾತು ನಿಜಕ್ಕೂ ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀರೋ ಚಾನ್ಸ್ ಇದೆಯಾ? ಸರ್ಕಾರ ಪತನವಾಗುವಂಥ ಲಕ್ಷಣ ಇದೆಯಾ? ನೋಡಿ, ಮೇ 23ನೇ ತಾರೀಕು ಕುಮಾರಸ್ವಾಮಿ ಅವರು ಅಧಿಕಾರ ತಗೊಂಡದ್ದು 2018. ಭಾಳ ಕಾಕತಾಳಿ ಅನ್ನುವಾಗೆ ಮೇ 23ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಕರೆಕ್ಟ್ 1 ವರ್ಷ ಆಗಿರುತ್ತೆ. ಆ ರಿಸಲ್ಟ್ ಮೇಲೆ ಬಹಳಷ್ಟು ಈ ಸರ್ಕಾರದ ಒಂದು ಭವಿಷ್ಯ ನಿಂತಿದೆ ಅಂತ ನನಗೆ. ಯಾಕಂದ್ರೆ ಅನ್ಲೆಸ್ ದೇ ಆರ್ ಏಬಲ್ ಟು ಡೂ ಪರ್ಫಾರ್ಮ್ ವೆಲ್ ಇನ್ ದಿಸ್ ಲೋಕಸಭಾ ಎಲೆಕ್ಷನ್, ಎಸ್ಪೆಷಲಿ ಫಾರ್ JDS ಈಗ 7 ಸ್ಥಾನಗಳಲ್ಲಿ 3 ಫ್ಯಾಮಿಲಿಯಿಂದಲೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಏರುಪೇರೇನ ಆದರೆ ಐ ಥಿಂಕ್ ದೇರ್ ವಿಲ್ ಬಿ ಕಾನ್ಸಿಕ್ವೆನ್ಸಸ್ ಟು ಬಿ ಫೇಸ್. ಸೊ ಇಂತಹ ಒಂದು ಜಾರಕಿಹೊಳಿ ಅಂತವರು ದೇ ವಿಲ್ ಆಲ್ ಬಿ ಆಡಿಂಗ್ ಟು ದಟ್ ಪರ್ಟಿಕ್ಯುಲರ್ ಪ್ರೆಷರ್. ಈಗ ಕರೆಕ್ಟ್, ಸದ್ಯಕ್ಕೆ ನಾವು ಯಾವಾಗ್ಲೂ ಕೂಡ ಒಂದು ರೀತಿ ಹೈ ವೋಲ್ಟೇಜ್ ಮೊಮೆಂಟ್ ಇದೆ ಅನ್ನೋ ತರನೇ ಮಾಡ್ತಾ ಇದ್ದಾರೆ. ಮಾಧ್ಯಮಗಳ ದಿಕ್ಕು ತಪ್ಪಿಸುವ ಕೆಲಸ ಕೂಡ ನಡೀತಾ ಇದೆ. ಅಂಥದ್ದನ್ನು ನಾವು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷದವರು ಮುಹೂರ್ತಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ, ಇವರು ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಅದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಕೂಡ they should wait. ಅಲ್ಲ, ಈಗ ಅವರು ಹೇಳ್ತಾ ಇದ್ದಾರೆ ಮೋದಿ ಅವರು ಅಲ್ಲಿ ಓಟ್ ತಗೊಳ್ತಾರೆ, ಇಲ್ಲಿ ಒಂದು ಮತ ಎರಡು ಸರ್ಕಾರ, ಇದೆಲ್ಲ ಒಬ್ಬ ಒಳ್ಳೆ ನಾಯಕರ ಮಾತುಗಳ, ಒಳ್ಳೆಯ ಮನಸ್ಥಿತಿ ಸರಿನಾ? ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರೋದೆಲ್ಲ ಸರಿ ಅನ್ಸುತ್ತಾ? ಬಿಜೆಪಿ ಅವರಿಗೆ ಪ್ರಜಾಪ್ರಭುತ್ವ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ, ಅದನ್ನ ಖಂಡಿತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಖಂಡಿತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇವರು ಸರ್ಕಾರ ಬೀಳುತ್ತೆ ಅಂತ ಕಾಯ್ದುಕೊಳ್ಳೋದ್ರ ಬದಲು ಅದಾಗಿ ಬಿದ್ರೆ ಇವರು ಸರ್ಕಾರ ಮಾಡಬೇಕು ಹೊರತು ಇವರು ಯಾವುದೇ ಕಾರಣಕ್ಕೆ ಅದಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರದು ಅಂತ ಅನ್ಸುತ್ತಾ? 104 ಸೀಟ್ ತೆಗೆದುಕೊಳ್ಳೋಣ ವಿರೋಧ ಪಕ್ಷದಲ್ಲಿ 104 ಸೀಟ್ ತಗೊಂಡ್ರೆ ಸಾಲು ಸ್ವಾಮಿ. ಕರೆಕ್ಟ್. 9 ಸೀಟು ಮೆಜಾರಿಟಿಗೆ ಕಮ್ಮಿ. ಅದರಿಂದ ನಿಮಗೆ ಆ 9 ಸೀಟ್ ಕಾಯ್ಬೇಕಾಗತ್ತೆ. ಬಟ್ ನನಗೆ ಒಂದು ಶರವಣ ಅವ್ರು ಹೇಳ್ತಾ ಇದ್ರು ಆ ಮಾತು, ನಮ್ಮ ಸರ್ಕಾರ ಬಂಡೆ ಅಂತ ಸರ್ಕಾರ, ಒಳ್ಳೆ ಇದು ಕೊಟ್ಟಿದ್ದೀವಿ, ಒಳ್ಳೆ ಕೊಟ್ಟಿದ್ದೀವಿ. ಆದ್ರೆ ಚೆಕ್ ಮಾಡ್ಬೇಕಾಗತ್ತೆ. ಬಂಡೆ ಅಂತ ಹೇಳಿ ನನಗೆ ಬಹಳ ಮುಖ್ಯವಾದಂತ ಅವರ ಕಾರ್ಯಕ್ರಮ, ಅವರಿಗೆ ಮುಖ್ಯವಾದಂತ ಕಾರ್ಯಕ್ರಮ ಇದ್ದಿದ್ದು ಸಾಲ ಮನ್ನಾ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಸಾಲಿಡ್ ಆದಂತ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇವರು ಸಾಲಿಡ್ ಆದಂತ ಅಶ್ಯೂರೆನ್ಸ್ ಕೊಟ್ಟಿದ್ದು ಸಾಲ ಮನ್ನಾ. 46,000 ಕೋಟಿ ಎಷ್ಟು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ನಾನೊಂದು 4-5 ಜಿಲ್ಲೆಗಳಿಗೆ ಹೋದೆ, ಸಾಕಷ್ಟು ಜನ ಹತ್ರ ಮಾತಾಡಿದೆ. ಯಾರಿಗೂ ದುಡ್ಡು ಇನ್ನು ಅವರ ಅಕೌಂಟಿಗೆ ಹೋಗಿಲ್ಲ. 46,000 ಕೋಟಿ ಎಲ್ಲಿಗೆ ಹೋಯ್ತು? ಅದನ್ನ ನಿಜವಾಗ್ಲೂ ಕೊಟ್ಟಿದ್ದೀರಾ? ನಾನು ಕೇಳ್ದಂಗೆ 3.5 ಲಕ್ಷ ಜನಕ್ಕೆ ಬರೀ ಋಣ ಮುಕ್ತ ಪತ್ರ ಕೊಟ್ಟಿದ್ದೀರಾ. ಅದು ಬಿಟ್ಬಿಟ್ಟು 1 ರೂಪಾಯಿ ಯಾರ ಅಕೌಂಟ್ಗೂ ಹೋಗಿಲ್ಲ. ಒಂದು ವರ್ಷ ಜನಗಳಿಗೆ, ಕರ್ನಾಟಕದ ಜನಗಳಿಗೆ
ಆಲ್ರೆಡಿ ರೈತರ ಖಾತೆಗಳಿಗೆ ಎಲ್ಲೋಗಿದೆ Proof ಕೊಡ್ತೀನಿ ಬನ್ನಿ. ಎಲ್ಲಿದೆ proof? Proof ಕೊಡ್ತೀನಿ, ಎಲ್ಲಿದೆ ಸರ್ಕಾರದಿಂದ proof? ಕೊಡ್ತೀನಿ ಓಕೆ ಬನ್ನಿ. ಓಕೆ ಇಲ್ಲ ಒಂದ್ ನಿಮಿಷ ನೀವು ಸುಮ್ಮನೆ ದಿಕ್ ತಪ್ಪಿಸ್ಬೇಡಿ ಯಾರದ್ದು. ಈಗ ನಿಮ್ಮ ಪ್ರಕಾರ ನಿಮಗಿರುವಂತ ಸವಾಲುಗಳೇನು? ದಟ್ಸ್ ವಾಟ್ ಇಫ್ ಯು ಅಲೋ ಮೀ ದೆನ್ ಸುಳ್ಳು ಹೇಳ್ಕೊಂಡು ಈ ತರ ಮಾತಾಡಬಾರ್ದು. ಸರ್ಕಾರ ಮಾಡಿದೆ ಅಂತ ಶರವಣ ಅವರೇ ಜನರನ್ನ ಅಕೌಂಟ್ ಓಪನ್ ಮಾಡಿ ಅಂತೇಳಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರ ಬಿಡಿ. ಈಗ ಅವ್ರು ಹೇಳ್ತಾ ಇದ್ದಾರೆ ನೀವು ಭೇಟಿ ಕೊಟ್ಟಾಗ ಅಲ್ಲಿ ರೈತರ ಪರಿಸ್ಥಿತಿಯನ್ನು ನೋಡಿ ನೀವು ಹೇಳ್ತಾ ಇದ್ದೀರಿ